ಗುರು ನಮ್ಮ ಆರ್ ಸಿ ಬಿ ಅವರು ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಗೆದ್ದಾಯ್ತು ಅಂತ ಹೇಳೋದು ಒನ್ ಆಫ್ ದಿ ಬೆಸ್ಟ್ IPL ಫ್ರಾಂಚೈಸಿ ಅಂತ ಕಾಣಿಸ್ಕೊಳ್ತಾ ಇರೋದು ನಮ್ಮ ಆರ್ ಸಿ ಬಿ ಟೀಮ್ ಅಂತ ಹೇಳೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ಡಾಮಿನೇಟ್ ವಿಕ್ಟರಿನ ಗಳಿಸ್ಕೊಂಡಿದೆ ನಮ್ಮ ಆರ್ ಸಿ ಬಿ ಅಂತ ಹೇಳೋದು. ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ನಮ್ಮ ಆರ್ ಸಿ ಬಿಗೆ ಬಂದಾಯ್ತು ಅಂತ ಹೇಳೋದು. ಗುಜರಾತ್ ಟೈಟನ್ಸ್ ಅವರು ವರ್ಷಕ್ಕೆ ಆಡಿದ್ದಾರೆ. ಈ ಮ್ಯಾಚ್ ಅದು ಕಾಂಪಿಟೇಷನ್ ಕೊಡಲಿಲ್ಲ ಗುಜರಾತ್ ಟೈಟನ್ಸ್ ಅವರು ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯ್ತು ಮತ್ತೆ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೋಡ್ಕೊಬೋಣ ಬನ್ನಿ ಇವರು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಂಫೋ. ಪೂರ ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಅಹಮದಾಬಾದ್ ಸ್ಟೇಡಿಯಂ ಅಷ್ಟು ಈಸಿ ಇರಲ್ಲ. ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ರಜತ್ ಪಟ್ಟಿದವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಫಸ್ಟ್ ಓವರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಜೇಕಬ್ ಡಫಿ ಮತ್ತೆ ಎರಡನೇ ಓವರ್ ಭುವನೇಶ್ವರ್ ಕುಮಾರ್ ಗುರು ಚೆನ್ನಾಗಿ ಬ್ಯಾಕ್ ಮಾಡ್ತಾರೆ ಅಂತ ಹೇಳೋದು. ಅಷ್ಟೊಂದು ರನ್ಸ್ ಕೊಡೋದು. ಅದಾದ್ಮೇಲೆ ಮೂರನೇ ಓವರ್ ಬರ್ತಾರೆ ಜಾಶ್ ಹೇಜಲ್ವುಡ್ ಅವರು ಫಸ್ಟ್ ಬಾಲೇ ಬೌಂಡ್ರಿ ಹೊಡಿತಾರೆ ಇಲ್ಲಿ ಶುಭ್ಮನ್ ಗಿಲ್ ಅವರು. ಅದಾದ್ಮೇಲೆ ಸಖತ್ತಾಗಿ ಲೆಂತ್ ಅಲ್ಲಿ ವೇರಿ ಮಾಡ್ತಾರೆ ಇಲ್ಲಿ ಜಾಶ್ ಹೇಜಲ್ವುಡ್ ಅಂತ ಹೇಳೋದು. ಅದಾದ್ಮೇಲೆ ಮಿಡ್ ಆಫ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ಶುಭ್ಮನ್ ಗಿಲ್ ಅವರು. ಮತ್ತು ಸಾಯಿ ಸುದರ್ಶನ್ ಕೂಡ ಬೇಗನೆ ಔಟ್ ಆಗ್ತಾರೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅವರು. ಫುಲ್ ಶಾಟ್ನ ಹೊಡೆಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೀಪರ್ಗೆ ಆರಾಮಾಗಿ ಕ್ಯಾಚ್ ಕೊಡ್ತಾರೆ ಇಲ್ಲಿ ಸಾಯಿ ಸುದರ್ಶನ್ ಅಂತ ಹೇಳೋದು. ಗುರು ಟಾಪ್ 3 ಬ್ಯಾಟ್ಸ್ಮನ್ಗಳು ಬಿದೋಗು ಅಂದ್ರೆ ಇಲ್ಲಿ ಎಂತಲೇ ಏನೇ ಬೇರೆ ಮಾಡಾಕ್ಬಿಟ್ರೆ ಭುವನೇಶ್ವರ್ ಕುಮಾರ್ ಅಂತ ಹೇಳೋದು. ಅಷ್ಟು ಈಸಿಯಾಗಿ ಆಡ್ತಾ ಇದ್ದಂತೆ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಅವರಿಗೆ ವಿಕೆಟ್ನ ಕಳ್ಕೊಂಡಾಗ ಗುಜರಾತ್ ಟೈಟನ್ಸ್ ಅವರು ಫ್ರೇಮ್ ಅಲ್ಲೇ ಇರಲಿಲ್ಲ ಅಂತ ಹೇಳೋದು. ಯಾಕಂದ್ರೆ ಫುಲ್ ಟೀಮ್ ನಿಂತಿರೋದೇ ಗುಜರಾತ್ ಟೈಟನ್ಸ್ ಅವ್ರ ಟೀಮ್ ನಿಂತಿರೋದು ಇಲ್ಲಿ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಮಧ್ಯ ಅಂತ ಹೇಳೋದು. ಅವರಿಬ್ರು ಸ್ಕೋರ್ ಮಾಡಿದ್ರೆ ವರ್ಷಾಗಿ ಆಡ್ತಾರೆ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದ್ದೇನೆ. ಅವರಿಬ್ರು ಬೇಗ ಕಳ್ಕೊಳ್ತಿದ್ದಂಗೆ ಇಶಾಂತ್ ಸಿಂಧು ಹಾಗೂ ಜಾಸ್ ಬಟ್ಲರ್ ಅವರು ಬರ್ತಾರೆ. ಜಾಸ್ ಬಟ್ಲರ್ ಅವರು ಕೂಡ ತಡ್ಕಾಡ್ತಾ ಇದ್ರು ಅಂತ ಹೇಳೋದು. ಆ ರೀತಿ ಅವರು ಸ್ಲೋ ಆಡಿದ್ರು ನಾವು ನೋಡೇ ಇಲ್ಲ IPL ಅಂತ ಹೇಳೋದು. ಹೊಸ್ಟಾಗಿ ಆಡ್ತಿದ್ರು. ಆಲ್ಮೋಸ್ಟ್ 21 ಬಾಲ್ ಆಡಿ 18-19 ರನ್ ನೋಡಿದ್ದಾರೆ ಅಷ್ಟೇ. 21 ಬಾಲ್ ಆಲ್ಮೋಸ್ಟ್ 50 ಹೊಡೆಯುವಂಥ ಕೇಪಬಿಲಿಟಿ ಇರುವಂಥದ್ದು ನಮ್ಮ ಜಾಸ್ ಬಟ್ಲರ್ಗೆ ಅಂತ ಹೇಳೋದು. ಹೊಸ್ಟಾಗಿ ಆಡಿದ್ದಾರೆ. ಕೃಣಾಲ್ ಪಾಂಡ್ಯ ಅವರ ಮಾಸ್ಟರ್ ಕ್ಲಾಸ್ ನಲ್ಲಿ ಅವರು ಸ್ಟೆಪ್ ಔಟ್ ಆದ್ರು ಅಂತ ನೋಡ್ಬಿಟ್ಟು ವೈಡ್ ಲೈನ್ ಅಲ್ಲಿ ಬೌಲಿಂಗ್ ಹಾಕ್ಬಿಡ್ತಾರೆ. ಸ್ಟೆಪ್ ಔಟ್ ಮಾಡ್ತಾರೆ ಇಲ್ಲಿ ಜಿತೇಶ್ ಶರ್ಮಾ ಅಂತ ಹೇಳೋದು. ಸಖತ್ತಾಗಿ ಇಲ್ಲಿ ಆರ್ ಸಿ ಬಿ ಅವರು ಪ್ಲಾನಿಂಗ್ ಮಾಡ್ಕೊಂಡು ಬೌಲಿಂಗ್ ಮಾಡಿದ್ರು ಅಂತ ಹೇಳೋದು. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋದು. ಇಲ್ಲಿ ಶುಭ್ಮನ್ ಗಿಲ್ ಅವರು ಮತ್ತೆ ಸಾಯಿ ಸುದರ್ಶನ್ ಔಟ್ ಆದ್ಮೇಲೆ ಅಲ್ಲಿ ಬುಡಾನೇ ಇಲ್ಲ ಅಂತ ಹೇಳೋದು. ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೊಂದು ಕ್ಯಾಚ್ ಬಂದಿರುತ್ತೆ ಗುರು ಜೇಕಬ್ ಡಫಿ ಓವರ್ ಅಲ್ಲಿ ಫೈನ್ ಲೆಗ್ ಅಲ್ಲಿ ಕ್ರಿಸ್ ಜಾರ್ಡನ್ ಅವರು ಕ್ಯಾಚ್ನ ಬಿಡ್ತಾರೆ ಅಂತ ಹೇಳೋದು. ಆ ಡಿಸಿಷನ್ ಏನಾರು ಔಟ್ ಕೊಟ್ಬಿಟ್ಟು ಔಟ್ ಕೊಡ್ದೇನೆ ಇಲ್ಲಿ ನಾಟ್ ಔಟ್ ಅಂತ ಕೊಟ್ಟರು. ವಿರಾಟ್ ಕೊಹ್ಲಿ ಅವ್ರು ಔಟ್ ಆದಾಗ ಏನಾರು ಔಟ್ ಕೊಟ್ಬಿಟ್ಟಿದ್ರೆ ಫುಲ್ ಕಾಂಟ್ರವರ್ಸಿಯಲ್ ಡಿಸಿಷನ್ ಆಗ್ಬಿಟ್ಟಿರೋದು. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಔಟ್ ಕೊಟ್ಬಿಟ್ಟಿದ್ರು. ಆಲ್ಮೋಸ್ಟ್ ಆಮೇಲೆ ಅಂಪೈರ್ ಅವರು ರಿವ್ಯೂ ಮಾಡಿ ತಿರ್ಗಿ ನಾಟ್ ಔಟ್ ಅಂತ ಕನ್ಸಿಡರ್ ಮಾಡಿದ್ರು. ಗುರು ಇದು ರಾಹುಲ್ ತೆವಾಟಿಯಾ ಮತ್ತೆ ಜೇಸನ್ ಹೋಲ್ಡರ್ ಮತ್ತೆ ರಶೀದ್ ಖಾನ್ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ವಲ್ಪ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅಂತ ಹೇಳೋದು. ಅದರಿಂದ 155 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಗುರು ವರ್ಸ್ಟ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅಂತ ಹೇಳೋದು. ಟಾಪ್ 3 ಮೇಲೆ ಇಷ್ಟೊಂದು ಡಿಪೆಂಡೆನ್ಸಿ ಯಾವುದೇ ಒಂದು ಟೀಮ್ ಇರಬಾರ್ದು. ಅದಕ್ಕೋಸ್ಕರ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಅಷ್ಟೊಂದು ರನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳೋದು. 155 ರನ್ ಟಾರ್ಗೆಟ್ ಕೊಡ್ತಾರೆ. ಗುರು ನಮ್ಮ ಆರ್ ಸಿ ಬಿ 155 ರನ್ ಟಾರ್ಗೆಟ್ ಆರಾಮಾಗಿ ಚೇಸ್ ಮಾಡ್ಬಿಡ್ತಾರೆ ಅಂತ ಹೇಳೋದು. ಪವರ್ ಪ್ಲೇನ ಆಲ್ಮೋಸ್ಟ್ ಒಂದು 65+ ರನ್ಸ್ ಏನೋ ಬರುತ್ತೆ. ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ ವೆಂಕಟೇಶ್ ಅಯ್ಯರ್ ಆಗಲಿ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ನಿಮಗೆ ದೇವದತ್ ಪಡಿಕ್ಕಲ್ ಕೂಡ ಔಟ್ ಆಗ್ತಾರೆ. ಮತ್ತೆ ರಜತ್ ಪಟ್ಟಿದಾರ್ ಕೂಡ ಔಟ್ ಆಗ್ತಾರೆ. ರಶೀದ್ ಖಾನ್ ಅವರು ಒಂದೇ ಓವರಲ್ಲಿ 2 ವಿಕೆಟ್ನ ತಗೊಂಡಾಗ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಸ್ಟ್ರಗಲ್ ಆಗ್ತು ಅಂತ ಹೇಳ್ಬೋದು. ಅಲ್ಲಿಂದ ವಿರಾಟ್ ಕೊಹ್ಲಿ ಹಾಗೂ ಟಿಮ್ ಡೇವಿಡ್ ಸ್ವಲ್ಪ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ. ಅದಾದ್ಮೇಲೆ ನಿಮಗೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಫಿನಿಶ್ ಮಾಡಿಕೊಟ್ರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಅವರು ಲಾಸ್ಟ್ 2 ಬಾಲಲ್ಲಿ 4-6ನ ಹೊಡ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತ ಹೇಳೋದು. ನಮ್ಮ ಆರ್ ಸಿ ಬಿ ಆಪತ್ ಬಾಂಧವ ಅಲ್ಲಿ AB ಡಿ ವಿಲಿಯರ್ಸ್ ಅವರು ಅಲ್ಲೇ ಇದ್ರು. ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳೋದು. ನಮ್ಮ ಆರ್ ಸಿ ಬಿಗೆ ಈಗ ಗೋಲ್ಡನ್ ಎರಾ ಸ್ಟಾರ್ಟ್ ಆಗಿದೆ. ಮತ್ತೆ ನಮ್ಮ ಆರ್ ಸಿ ಬಿ ಲೆಗಸಿ ಮೇಂಟೈನ್ ಮಾಡಬೇಕಾಗುತ್ತೆ ಇನ್ನು ಮುಂದಿನ ಬರೋ ಸೀಸನ್ನಲ್ಲಿ ಅಂತ ಹೇಳೋದು. ರಜತ್ ಪಟಿದಾರ್ ಅವರ ಬರ್ತ್ಡೇ ಕೂಡ ಇವತ್ತೇ ಅಂತ ಹೇಳೋದು. ಸಖತ್ತಾಗಿ ಆಡಿ ಗೆದ್ದಿದ್ದಾರೆ ಇಲ್ಲಿ ರಜತ್ ಪಟಿದಾರ್ ಅಂತ ಹೇಳೋದು. ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ ಆಗಿ ಮೂಡ್ ಬರ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿಗೆ ಅಂತ ಹೇಳೋದು. ಯಾಕೆಂತ ಹೇಳಿದ್ರೆ ಬಂದಿದ್ದಂಥ ಕ್ಯಾಪ್ಟನ್ ಆಗಿ ಹೊಸದ್ರಲ್ಲೇ 2 ಸೀಸನಲ್ಲಿ 2 ಸತಿ ಕ್ಯಾಪ್ಟನ್ಶಿಪ್ ಮಾಡಿ ಕ್ಯಾಪ್ಟನ್ ಗೆದ್ದಿರೋಂಥ ಪ್ಲೇಯರ್ಗಳು ಯಾರು ಇಲ್ಲ ಅಂತ ಹೇಳೋದು. ಅದು ರಜತ್ ಪಟಿದಾರ್ ಅಂತ ಹೇಳ್ಬೋದು. ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ರಜತ್ ಪಟಿದಾರ್ IPL ಅಲ್ಲಿ. ಬ್ಯಾಟ್ಸ್ಮನ್ ಆಗಿರೋದು ಮತ್ತೆ ಆಸ್ ಎ ಫೀಲ್ಡರ್ ಆಗಿರೋದು ಮತ್ತೆ ಆಸ್ ಎ ನಿಮಗೆ ಕ್ಯಾಪ್ಟನ್ ಆಗಿರೋದು ಸಖತ್ತಾಗಿ ನಿಮಗೆ ಕ್ಯಾಪ್ಟನ್ಶಿಪ್ನ ಮಾಡಿರೋದಾಗಿರೋದು ಮತ್ತು ನಿಮಗೆ ಫೀಲ್ಡಿಂಗ್ಗೆ ಮತ್ತು ಪೊಸಿಷನಲ್ಲಿ ನಿಲ್ಲಿಸೋದಾಗಿರೋದು ಒಳ್ಳೊಳ್ಳೆ ನಿಮಗೆ ಕ್ಯಾಪ್ಟನ್ಶಿಪ್ನ ಮಾಡ್ತಿರೋದು ನಿಮಗೆ ರಜತ್ ಪಟಿದಾರ್ ಅಂತ ಹೇಳೋದು. ಅದಕ್ಕೋಸ್ಕರ ರಜತ್ ಪಟಿದಾರ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಸಕ್ಸಸ್ ಕೂಡ ಸಿಕ್ಕಿದೆ. ಮತ್ತು ಮ್ಯಾನೇಜ್ಮೆಂಟ್ಗೂ ನೀವು ಕ್ರೆಡಿಟ್ ಕೊಡಲೇಬೇಕು. ಯಾಕಂತೇಳಿ ಆ ರೀತಿ ಪರ್ಫಾರ್ಮೆನ್ಸ್ನ ಬಿಹೈಂಡ್ ದ ವಿಕೆಟ್ ಮತ್ತು ಗೇಮ್ ಆಫ್ ಆದಾಗ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರಿಗೂ ನೀವು ಕ್ರೆಡಿಟ್ ಕೊಡಲೇಬೇಕು. ಮೊಹಬ್ಬಟ್ ಆಗಿರೋದು ಮತ್ತು ಆ್ಯಂಡಿ ಫ್ಲವರ್ ಆಗಿರೋದು ಮತ್ತು ದಿನೇಶ್ ಕಾರ್ತಿಕ್ ಎಸ್ಪೆಷಲಿ ಸಖತ್ತಾಗಿ ನಿಮಗೆ ಆರ್ ಸಿ ಬಿಗೆ ನೀವು ಸಖತ್ ಎಫರ್ಟ್ ಹಾಕಿರುವಂಥ ಪ್ಲೇಯರ್ ನಿಮಗೆ ದಿನೇಶ್ ಕಾರ್ತಿಕ್ ಅಂತಲೇ ಹೇಳೋದು. ಬಿಹೈಂಡ್ ದ ಇದರಲ್ಲಿ ವಿಕೆಟಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ಕೊ ಬಂದಿದ್ದಾರೆ ನಿಮಗೆ ದಿನೇಶ್ ಕಾರ್ತಿಕ್ ಅಂತಲೇ ಹೇಳ್ತೀನಿ. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಕಪ್ನ ಗೆದ್ದು 2 ಬಾರಿ ಕಪ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ನಮ್ಮ ಆರ್ ಸಿ ಬಿ ಮುಂದಿನ ವರ್ಷ ಕೂಡ ಡಾಮಿನೇಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.